ಭೀಮಾ ಕೊಟ್ಟೈ ತನಗೆ ಸಾವಿನ ನೇಮವನು ನಿಮ್ಮಣ್ಣನಾಜ್ಞೆ ವಿರಾಮವಾಗದೆ ಬದುಕಿ ಧರ್ಮದ ಮೈ ಸಿರಿಯನು ಅರಿದು ಕಾಮಿನಿಯ ಕೇಳಿಯಲಿ ನೆನೆವುದು ಕಾಮಿನಿಯ ಕೇಳಿಯಲಿ ನೆನೆವುದು ತಾಮಸದಿ ಮೀರಿ ನುಡಿದ ಉದ್ದಾಮತೆಯ ಸೈರಿಸುವುದು ಉದ್ದಾಮತೆಯ ಸೈರಿಸುವುದು ಎಂದು ಎರಗಿದಳು ಚರಣದಲ್ಲಿ ಎರಗಿದಳು ಎಂದೆರಗಿದಳು ಚರಣದಲ್ಲಿ ಎಲ್ಲರಿಗೂ ನಮಸ್ಕಾರ. ನಿನ್ನೆ ಪದ್ಯಭಾಗದ ತನಕ ನಾವು ಯಾವ ರೀತಿ ದ್ರೌಪದಿ ತನ್ನ ದುಃಖವನ್ನು ಹಾಗೂ ರೋಷಾವೇಶಗಳನ್ನೆಲ್ಲ ತೋರಿಸ್ತಿದ್ಲು ಅನ್ನೋದನ್ನು ಗಮನಿಸಿದ್ವಿ. ಅಂದರೆ ಯಾವ ರೀತಿ ಯಾಕೆ ನನಗೆ ನನ್ನ ತರಹ ಇನ್ನೊಬ್ಬರು ಯಾರೂ ಇಲ್ಲಿರಲೇಬಾರ್ದು, ನನ್ನಷ್ಟು ದುರಾದೃಷ್ಟವಂತರು ಇನ್ಯಾರೂ ಇಲ್ಲ, ಅಷ್ಟು ಒಳ್ಳೆಯ ಮನೆಯಲ್ಲಿ ಜನಿಸಿ ಅಷ್ಟು ಒಳ್ಳೆಯ ಸಂಗಡಿಗರನ್ನು ಹೊಂದಿದಂತಹ ನನಗೆ ಈ ದುಷ್ಟನಾದ ಕೀಚಕನ ಮನೆಯಲ್ಲಿ ಕೆಲಸವನ್ನು ಮಾಡಬೇಕಾಯ್ತಲ್ಲ ಅಂತೆಲ್ಲ ಆಕೆ ತನ್ನ ದುಃಖವನ್ನು ರೋಷಾವೇಶವನ್ನು ತೋಡ್ಕೊಳ್ತಾಳೆ. ಆದರೆ ಗೀತೆಯಲ್ಲಿ ಒಂದು ಮಾತಿದೆ, ಏನು ಅಂದರೆ ಕ್ರೋಧಾದ್ಭವತಿ ಸಮೋಹ ಸ್ಮೃತಿ ವಿಭ್ರಮ ಅಂತ. ಆ ರೋಷಾವೇಶದಲ್ಲಿ ತನ್ನ ಕ್ರೋಧದ ಕಾರಣದಿಂದಾಗಿ ಯಾವ ರೀತಿಯಲ್ಲಿ ಮಾತನಾಡಬಾರ್ದಿತ್ತೋ ಆ ರೀತಿಯಲ್ಲೆಲ್ಲ ನಾನು ಮಾತಾಡಿದೆ ಅನ್ನೋ ಒಂದು ಅರಿವು ದ್ರೌಪದಿಗೆ ಈ ಪದ್ಯದಲ್ಲಿ ಆಗಿದೆ. ಆ ಅರಿವಿನ ಕಾರಣದಿಂದಾಗಿಯೇ ಆಕೆ ಭೀಮನಿಗೆ ಹೇಳ್ತಾ ಇರೋದು, ತಾಮಸದಿ ಮೀರಿ ನುಡಿದು. ಆ ತಾಮಸದ ಕಾರಣದಿಂದಾಗಿ ನಾನು ನನ್ನ ಮಾತಿನ ಮಿತಿಯನ್ನು ಮೀರಿ ನಾನು ಮಾತನಾಡಬಾರದದ್ದನ್ನು ಅಂತ ಹೇಳಬಾರ್ದು, ಆದರೆ ಯಾವುದರ ಅವಶ್ಯಕತೆ ಇರಲಿಲ್ವೋ ಆ ಮಟ್ಟದ ಒಂದು ರೋಷಾವೇಶದ ಅವಶ್ಯಕತೆ ಇರಲಿಲ್ಲ. ಆದರೆ ಆ ಒಂದು ದುಃಖದ ರೋಷಾವೇಶದ ಕಾರಣದಿಂದಾಗಿ, ಆ ತಾಮಸದ ಕಾರಣದಿಂದಾಗಿ ತಾನು ತನ್ನ ಎಲ್ಲೆಯನ್ನು ಮೀರಿ ಮಾತನಾಡಿದ್ದೀನಿ, ಹಾಗಾಗಿ ನನ್ನನ್ನು ಕ್ಷಮಿಸಬೇಕು ಅಂಥೇಳಿ ಭೀಮನ ಚರಣಗಳಿಗೆ ದ್ರೌಪದಿ ಎರಗ್ತಾಳೆ. ಆಕೆ ತನ್ನ ಮಾತನ್ನು ಮುಂದುವರಿಸ್ತಾ ಹೇಳ್ತಾಳೆ, ನಾನು ನಿನಗೆ ಒಂದು ಮಾತನ್ನು ಕೊಡ್ತೀನಿ, ನಾನು ಏನೇನಾದ್ರೂ ಮಾತನಾಡಿರ್ಬಹುದು, ಅಂದರೆ ನನ್ನ ಜೀವನದ ಮೇಲೆ ಜಿಗುಪ್ಸೆ ಬರುವಂತಹ ಮಾತುಗಳನ್ನೆಲ್ಲ ಆಡಿರಬಹುದು, ಆದರೆ ನಾನು ಒಂದು ಮಾತು ಕೊಡ್ತೀನಿ, ಏನು ಅಂದರೆ ಧರ್ಮದ ಮಾರ್ಗವನ್ನು ಬಿಟ್ಟು ಬೇರೆ ಯಾವ ಮಾರ್ಗವನ್ನು ನಾನು ಮುಟ್ಟುವುದಿಲ್ಲ, ಹಾಗಾಗಿ ದಯವಿಟ್ಟು ನನ್ನನ್ನು ಕ್ಷಮಿಸ್ಕೊಳ್ಬೇಕು ಹಾಗೂ ಸಹಿಸಬೇಕು ಅನ್ನೋ ಮಾತನ್ನು ದ್ರೌಪದಿ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾಳೆ. ಇಲ್ಲಿಗೆ ಇಂದಿನ ಕಥಾಭಾಗವನ್ನು ಮುಂದುವರಿಸಿ ನಾಳೆ ಏನಾಗುತ್ತೆ, ದ್ರೌಪದಿ ಏನೋ ಶಾಂತಳಾಗಿದ್ದಾಳೆ, ಆದರೆ ದ್ರೌಪದಿಯ ಈ ಎಲ್ಲ ರೋಷಾವೇಶದ ಮಾತುಗಳಿಗೆ, ಈ ಶಾಂತವಾದ ಮಾತುಗಳಿಗೆಲ್ಲ ಭೀಮ ಏನಂತ ಉತ್ತರ ಕೊಡ್ತಾನೆ ಅನ್ನೋದನ್ನು ನಾಳೆ ಗಮನಿಸೋಣ. ನಮಸ್ಕಾರ. ಎನಲು ಕಂಬನಿದುಂಬಿದನು ಕಡು ನೆನೆದುದು ಅಂತಃಕರಣ, ರೋಷದ ಘನತೆ ಹೆಚ್ಚಿತು, ಹಗೆಗಳನ್ನು ಹಿಂಡಿದನು ಮನದೊಳಗೆ, ತನು ಪುಳಕ ಉಬ್ಬರಿಸಿ ಮೆಲ್ಲನೆ ವನಿತೆಯನು ತೆಗೆದಪ್ಪಿದನು
ಒಪ್ಪಿದನು. ಕಂಬನಿಯದೊಡೆದನು ಸೆರಗಿನಲಿ ಕಲಿಭೀಮ ಹಗೆಗಳನ್ನು ಹಿಂಡಿದನು. ಕಂಬನಿಯದೊಡೆದನು ಸೆರಗಿನಲಿ ಕಲಿಭೀಮ ಮಾನಿನಿಯ. ಎಲ್ರಿಗೂ ನಮಸ್ಕಾರ. ನಿನ್ನೆಯವರೆಗಿನ ಕಥಾಭಾಗದಲ್ಲಿ ನಾವು ದ್ರೌಪದಿಯ ರೋಷಾವೇಶವನ್ನು, ಅದಾದಮೇಲೆ ಆಕೆಯ ಶಾಂತಚಿತ್ತವನ್ನು ಸಹ ನಾವು ಗಮನಿಸಿದ್ವಿ. ಯಾವ ರೀತಿ ರೋಷಾವೇಶದಿಂದ ಆಕೆ ಎಲ್ಲ ದುಃಖಕರವಾದ ಖೇದಕರವಾದ ಮಾತುಗಳನ್ನೆಲ್ಲ ಆಡ್ತಾಳೆ. ಆ ರೀತಿಯ ಮಾತುಗಳನ್ನೆಲ್ಲ ಆಡಿದ್ಮೇಲೆ ಆಕೆಗೇ ತಾನು ಮಾಡಿದಂತಹ ತಪ್ಪಿನ ಅರಿವಾಗಿ ಆಕೆ ಭೀಮನಲ್ಲಿ ಕ್ಷಮೆಯನ್ನು ಕೇಳಿ, ತಾಮಸದ ಕಾರಣದಿಂದಾಗಿ ಇವೆಲ್ಲವೂ ಆಗಿದ್ದು, ದಯವಿಟ್ಟು ನನ್ನ ಸಹಿಸ್ಕೊಳ್ಬೇಕು ಅಂತಲೆಲ್ಲ ದ್ರೌಪದಿ ಹೇಳ್ತಾಳೆ. ಇಷ್ಟೆಲ್ಲ ಕಂಬನಿಯ ದುಃಖದ ಮಾತುಗಳನ್ನೆಲ್ಲ ಆಡಿದಂತಹ ದ್ರೌಪದಿಯ ಮಾತುಗಳನ್ನು ಕೇಳಿದ ಮೇಲೆ ಭೀಮ ಏನಂತ ಉತ್ತರ ಕೊಡ್ತಾನೆ, ಯಾವ ರೀತಿ ಭೀಮ ದ್ರೌಪದಿಯ ಮಾತುಗಳಿಗೆ ಪುನಃ ರಿಯಾಕ್ಟ್ ಮಾಡ್ತಾನೆ ಅನ್ನೋದನ್ನು ಇಂದಿನ ಪದ್ಯಭಾಗದಲ್ಲಿ ನಾವು ಗಮನಿಸಬಹುದು. ಯಾವಾಗ ದ್ರೌಪದಿಯ ಮಾತುಗಳಿಗೆ ವಿರಾಮವನ್ನು ಹಾಡ್ತಾಳೋ ಆಗ ಭೀಮನ ಕೈಯಲ್ಲಿ ತನ್ನ ಕಂಬನಿಯನ್ನು ಅಳಲನ್ನು ತಡ್ಕೊಳ್ಳೋಕೆ ಸಾಧ್ಯವೇ ಆಗಲಿಲ್ವಂತೆ. ಆತನ ಕಣ್ಣುಗಳಿಂದ ನೀರಿನ ಹೊಳೆ ಹರಿತಾ ಇತ್ತು. ಅದೇ ರೀತಿ ಅವನಲ್ಲಿ ಆ ರೋಷ ವೇಷವೂ ಸಹ ಹೆಚ್ಚುತ್ತಾ ಇತ್ತು. ಹಗೆಗಳನ್ನು ಹಿಂಡ್ತಾನೆ. ಮನದೊಳಗೆ ಆ ಪುಳಕವೆಲ್ಲವೂ ಅಬ್ಬರಿಸುತ್ತೆ. ನಿಧಾನವಾಗಿ ತನ್ನ ಪತ್ನಿಯ ಹತ್ರ ಹೋಗಿ ಆಕೆಯನ್ನು ಅಪ್ಪಿಕೊಳ್ತಾನೆ. ಹಾಗೂ ಆ ದುಃಖದಿಂದ ಆಕೆಯ ಸೆರಗನ್ನು ಹಿಡಿತಾನೆ ಕಲಭೀಮ ಅಂತ ಈ ಪದ್ಯದಲ್ಲಿ ನಾವು ತಿಳ್ಕೊಳ್ಬಹುದು. ಅಂದರೆ ಭೀಮ ಎಷ್ಟು ಅಸಹಾಯಕನಾದ ಪರಿಸ್ಥಿತಿಯಲ್ಲಿ ಆತ ಇದ್ದ. ನಾವು ಮಹಾಭಾರತದ ಕಥೆಗಳನ್ನೆಲ್ಲ ಗಮನಿಸಿದಾಗ ಸದಾ ದ್ರೌಪದಿಯ ರಕ್ಷಣೆಯನ್ನು ಮಾಡೋಕ್ಕೆ ಸದಾ ಹಾತೊರಿತಾ ಇದ್ದವನು ಭೀಮ. ಹೀಗಿದ್ದಾಗ ಪಾಪ ಈ ಬಾರಿ ಆ ಅಜ್ಞಾತವಾಸದಲ್ಲಿ ಇಷ್ಟೆಲ್ಲ ತೊಂದರೆಯನ್ನು, ನೋವನ್ನು ದ್ರೌಪದಿ ಅನುಭವಿಸ್ತಾ ಇದ್ದಾಳಲ್ಲ ಅನ್ನೋ ವಿಚಾರ ತಿಳ್ಕೊಂಡಾಗ ಆತನಿಗೆ ತುಂಬ ದುಃಖವಾಗುತ್ತೆ. ಈ ರೀತಿ ದುಃಖವಾದಾಗ ಪಾಪ ಅವನು ಭೀಮನ ರೂಪದಲ್ಲಿ ಹೋಗಿ ಹೊಡೆದು ಬಡ್ದು ಏನೂ ಮಾಡೋ ಹಾಗೂ ಇಲ್ಲ. ಯಾಕೆ ಅಂತ ಕೇಳಿದ್ರೆ ಆತ ಅಜ್ಞಾತವಾಸದಲ್ಲಿದ್ದಾನೆ. ಹೀಗೆ ಅಜ್ಞಾತವಾಸದಲ್ಲಿ ಇದ್ದುಕೊಂಡು ಯಾವ ರೀತಿಯೆಲ್ಲ ಆ ತೊಂದರೆಯನ್ನು ದೂರ ಮಾಡಬಹುದು ಅದು ಮುಂದೆ ಬರುತ್ತೆ. ಆದರೆ ಯಾವ ರೀತಿಯೆಲ್ಲ ತೊಂದರೆಗೀಡಾಗ್ತಾ ಇದ್ದಾಳೆ ದ್ರೌಪದಿ ಅನ್ನೋದನ್ನು ಗಮನಿಸಿ ತುಂಬ ಖೇದಕರವಾಗಿ ಆತ ತನ್ನ ದುಃಖವನ್ನು ಹಾಗೂ ನೋವನ್ನು ಆಕೆಯ ಮುಂದೆನೇ ತೋಡ್ಕೊಳ್ತಾನೆ. ಯಾಕೆಂದರೆ ಎಷ್ಟಾದ್ರೂ ಭೀಮ ಎಷ್ಟೇ ಧೈರ್ಯಶಾಲಿ ಆಗಿದ್ರೂ ಯಾರಿಗಾದರೂ ತೊಂದರೆ ಅಂತ ಬಂದಾಗ ಆತ ಸಹಜವಾಗಿ ಸದಾನೂ ಹೃದಯವನ್ನು ಮಿಡಿದವನು. ಅಂತಹವನ ಮುಂದೆ ದ್ರೌಪದಿ ಈ ರೀತಿಯೆಲ್ಲ ಹೇಳಿದಾಗ ಖಂಡಿತವಾಗಿಯೂ ಆತ ಮರಗ್ತಾನೆ. ಈ ರೀತಿ ಆ ದುಃಖದಿಂದ ಆತ ದ್ರೌಪದಿಯನ್ನು ಅಪ್ಪಿಕೊಂಡಿದ್ದಾನೆ. ಹೀಗೆ ದ್ರೌಪದಿಯ ಮುಂದೆ ತನ್ನ ಕಂಬನಿಯನ್ನು ಮಿಡಿದ ಮೇಲೆ ಏನಾಗತ್ತೆ ಮುಂದಿನ ಕಥಾಭಾಗದಲ್ಲಿ ಅಂತ ನಾಳೆ ಗಮನಿಸೋಣ. ನಮಸ್ಕಾರ.